ಮಾವ ಮಾವ ಅಂತ ಅಭಿಮಾನಿನ ಕರಿತೇಲ್ಲ, ಅವ್ರು ಮಾಡ್ತಿರೋ ಕೆಲಸ ನೋಡು. ಎಷ್ಟೊತ್ತಿನಲ್ಲಿ ಕಳ್ಳನ ಥರ ಎಲ್ಲ ಆಚೆ ಕಡೆ ಹೋಗ್ತಿದ್ದಾರೆ. ಕಳ್ಳ ಅಂತ ಎಲ್ಲ ಹೇಳ್ಬೇಡ ಶ್ರೀ, ಏನೋ ಕೆಲಸ ಇರುತ್ತೆ ಹೋಗಿರ್ತಾರೆ. ಹಾಂ, ಎಷ್ಟೊತ್ತಿನಲ್ಲಿ ಯಾವ ಕೆಲಸ ಇರೋದಕ್ಕೆ ಸಾಧ್ಯ ಜಾನು? ಮರ್ಯಾದಸ್ಥರಿಗಂತೂ ಎಷ್ಟೊತ್ತಿನಲ್ಲಿ ಯಾವ ಮಹತ್ ಕಾರ್ಯಗಳು ಇರಲ್ಲ. ಏನು ವಿಷಯ ಅಂತ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬಾರ್ದು. ಏನೋ ಎಮರ್ಜೆನ್ಸಿ ಇರುತ್ತೆ ಹೋಗಿರ್ತಾರೆ. ಹೋ, ಇಷ್ಟೊತ್ತಿನಲ್ಲಿ ಕದ್ದು ಮುಚ್ಚಿ ಮಾಡೋವಂಥ ಕೆಲಸ ನಿನ್ನ ಪ್ರಕಾರ ಎಮರ್ಜೆನ್ಸಿನಾ? ಯು ಪ್ಲೀಸ್ ಶಟ್ ಅಪ್ ಶ್ರೀ. ನಿಮ್ಮ ತಂದೆ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡಬೇಡ. ಅವ್ರ ನಡವಳಿಕೆ ಬಗ್ಗೆ ನಿನಗೇನಾದರೂ ಅನುಮಾನ ಇದ್ದರೆ ಬೆಳಗ್ಗೆ ಕೂರಿಸ್ಕೊಂಡು ಕೇಳು, ಎಲ್ಲಿಗೆ ಹೋಗಿದ್ರಿ ಏನು ಅಂತ. ನಾನೇ ಬೆಳಗ್ಗೆವರೆಗೂ ವೆಯ್ಟ್ ಮಾಡಬೇಕು? ಬರಲಿ, ಕೇಳ್ತೀನಿ. ಅಥವಾ ಕಾಲ್ ಮಾಡಿ ಕೇಳು, ಎಲ್ಲಿ ಹೋಗ್ತಿದ್ದೀರಾ ಮಾವ ಅಂತ ವಿಚಾರಿಸು. ನಾನು ನೋಡ್ತೀನಿ ಅದೇನು ಉತ್ತರ ಕೊಡ್ತಾರೆ ಅಂತ. ಯಾ ಪ್ಲೀಸ್ ಜಾನು, ವೈ ಡೋಂಟ್ ಯು ಕಾಲ್ ಹಿಮ್? ಜಾಹ್ನವಿ ಇವಳಕ್ಕೆ ಫೋನ್ ಮಾಡಿದ್ದಾಳೆ. ಮೋಸ್ಟ್ಲಿ ನನ್ನ ಮನೆಯಿಂದ ಆಚೆ ಬಂದಿರೋದು ಗೊತ್ತಾಗಿರಬೇಕು. ಕೇಳಿದ್ರೆ ಏನು ಹೇಳೋದು? ಬೇಡ, ರಿಸೀವ್ ಮಾಡಿದ್ರೆ ತಾನೇ ಕಷ್ಟ. ಹೇಗೂ ವಾಪಸ್ ಹೋಗೋಷ್ಟರಲ್ಲಿ ಮಲಗಿರ್ತಾರೆ. ರಿಸೀವೇ ಮಾಡೋದು ಬೇಡ. ರಿಸೀವ್ ಮಾಡ್ತಿಲ್ಲ ಶ್ರೀ. ಇನ್ನೊಂದ್ಸಲ ಟ್ರೈ ಮಾಡು. ಶ್ರೀ ಟ್ರೈ ಮಾಡು ಅಂದೆ. ಛೇ, ಮತ್ತೆ ಅವಳದೇ ಫೋನು. ರಿಸೀವ್ ಮಾಡ್ತಿಲ್ಲ ತಾನೆ? ನನಗೆ ಗೊತ್ತಿತ್ತು ಆ ಮನುಷ್ಯ ರಿಸೀವ್ ಮಾಡಲ್ಲ ಅಂತ. ಈಗಲಾದ್ರೂ ನನ್ನ ಮಾತು ನಂಬ್ತೀಯಾ? ಅವ್ನು ಮರ್ಯಾದಸ್ಥ ಆಗಿದ್ರೆ ಫೋನ್ ರಿಸೀವ್ ಮಾಡಿ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದ. ಛೇ, ಮಾಲ್ತಿದ್ಕೆ ಏನು ಇಷ್ಟೊತ್ತಲ್ಲಿ? ಯಾಕೆ ನಿದ್ದೆ ಬರಲಿಲ್ವಾ? ಬೇಬಿ ಏನಾಯ್ತು ಮಾಲ್ತಿದ್ಕೆ? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ನನಗೆ ತುಂಬ ಭಯ ಆಗ್ತಿದೆ ಕಣೆ. ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಶ್ರೀ ಏನಾದರೂ ಮತ್ತೆ ಅಣ್ಣಂಗೆ ಏನಾರು ಅನ್ನ? ಇಲ್ಲ. ಕೆಟ್ಟ ಕನ್ಸು ಬಿತ್ತಾ? ಕೆಟ್ಟದ್ದೆ, ಆದರೆ ಕನಸಲ್ಲ ಕಣೆ. ಏನಾಯ್ತು ಅಂತ ನಂಗೆ ಸರಿಯಾಗಿ ಹೇಳಿ, ಇಲ್ಲಾಂದ್ರೆ ನನಗೆ ಹೇಗೆ ಅರ್ಥ ಆಗಬೇಕು? ನಿಮ್ಮಣ್ಣ. ಅಣ್ಣಂಗೇನಾಯ್ತು? ಅಣ್ಣಂಗೇನಾಗಿಲ್ವೇ, ಆದರೆ ಏನಾದ್ರೆ ಅದಕ್ಕೆ? ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಮಣ್ಣ ಕಾರ್ ತಗೊಂಡು ಎಲ್ಗೋ ಹೋಗ್ಬಿಟ್ರು. ಇಷ್ಟೊತ್ತಿಗೆ ಎಲ್ಗೆ ಹೋದ್ರು? ಇಲ್ಲ ಕಣೆ. ಯಾಕೆ ಹೋದ್ರು ಅಂತನಾದ್ರೂ ಗೊತ್ತಾ? ಅಣ್ಣನಿಗೂ ನಿಮ್ಗೂ ಏನಾದರೂ ಮಾತಾಯ್ತಾ? ಅಣ್ಣನ ಮನ್ಸಿಗೆ ನೋವಾಗಿರೋ ರೀತಿ ಏನಾದ್ರು ಮಾತಾಡಿದ್ರಾ? ಈ 30 ವರ್ಷದಲ್ಲಿ ಒಂದಿನಾದ್ರೂ ನಿಮ್ಮ ಅಣ್ಣನ ಜೊತೆ ಜಗಳ ಮಾಡಿದ್ ಕೇಳಿದ್ಯಾ ನೀನು? ಇಲ್ಲ. ಮತ್ ಯಾಕೆ ಹೋದ್ರು? ಏನಾದ್ರೂ ರೀಸನ್ ಇರ್ಬೇಕು ತಾನೇ ಹೋಗೋದಿಕ್ಕೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಯಾವುದೋ ಒಂದು ಫೋನ್ ಬಂದಿತ್ತು. ಯಾವ್ದೋ ಫೋನು ಅಂದ್ರೆ ಹೇಗ್ ಮಾಲ್ತಿ ಅದ್ಗೆ? ನೀವು ಅದೇ ರೂಮಲ್ಲಿ ಇದ್ರಿ ತಾನೆ? ಇದ್ದೆ. ಫೋನ್ ಬಂದ ತಕ್ಷಣ ಅವರು ಬಾಲ್ಕನಿಗೆ ಹೊರಟೋದ್ರು. ತುಂಬಾ ಮೆತ್ತಗೆ ಮಾತಾಡ್ತಿದ್ರು. ಯಾರ ಜೊತೆ ಮಾತಾಡ್ತಿದ್ರು, ಏನ್ ವಿಷಯ ನಂಗೆ ಮುಂದೆ ಗೊತ್ತಾಗ್ಲಿಲ್ಲ ಕಣೆ. ಬರ್ತಿದ್ದ ಹಾಗೇನೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೊರಟೋಗ್ಬಿಟ್ರು. ತುಂಬಾ ಹೆದರ್ಕೊಂಡಿದ್ರು. ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಹೌದಾ? ಯಾಕಿರ್ಬೋದು? ಅಣ್ಣ ಇಷ್ಟೊತ್ತಲ್ಲಿ ಎಲ್ಲ ಹೋಗಕ್ ಸಾಧ್ಯ? ಗಂಡ ವಾಪಸ್ ಮನೆಗೆ ಬಂದ್ರು ಅಂತ ಸಂತೋಷ ಪಡೋಷ್ಟರಲ್ಲೇ ಇನ್ನೊಂದು ಆತಂಕ. ಮುಂದಾದ್ರೂ ನನ್ನ ಜೊತೆ ಇರ್ತಾರೋ ಇಲ್ವೋ ಅಂತ ಆತಂಕ ಕಾಡ್ತಿದೆ ಕಣೆ ಬೇಬಿ. ಅಕಸ್ಮಾತ್ ಅವರು ಮತ್ತೆ ವಾಪಸ್ ಹೊರಟೋಗ್ಬಿಟ್ರೆ ಏನೇ ಮಾಡೋದು?